Hi guys, how are you? Hello, ಹೆಂಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲಿಂಗ್ ಶೋಲ್. ಸೊ ಈಗ ಮಸ್ತ್ ಹಿಂಗ್ ರೆಡಿ ಆಗಿದ್ ನೋಡ್ರಿ, ಎಲ್ಲರೂ ಹೊಂಟದ ಅಂತ ತಿಳ್ಕೊಂಡಿರ್ತೀರಿ ನೀವು. ಸೊ ಹೊಂಟೀನಿ, ಎಲ್ಲಂತ ಹೇಳಂಗಿಲ್ಲ, ನಿಮ್ದು ಹಂಗೆ ಹೊತ್ತ ತೋರಿಸ್ತೀನಿ, ಲಾಸ್ಟಿಗೆ ಸರ್ಪ್ರೈಸ್ ಕೊಡ್ತೀನಿ. ಸೊ ಟೈಮ್ ಈಗ ಎಷ್ಟಾಗ್ಯದ ಅಂದ್ರೆ ಟೈಮ್ 3 ಆಗ್ಯದ, ಮಧ್ಯಾಹ್ನ 3 PM. ಸೊ ಇವಾಗ ನಾವು ರೈಲ್ವೆ ಸ್ಟೇಷನ್ ಹೊಂಟಿವಿ. ನಮಗ್ ಕರಿಲಕ್ಕ ನಮ್ ಹಳೆ ಬಂದನ, ಹಳೆಗ್ ಒಂದು ಹಾಯ್ ಮಾಡ್ರಿ. ಹಳೆ ಬಂದನ. ಸೊ ಕಾರ್ ತಗೊಂಬಂದಾನ. ಸೊ ಈ ಕಾರ್ದಾಗ ಹೋಗ್ತೀವಿ ನಾವು ಸ್ಟೇಷನ್ಕ. ಏನಿರುತ್ತ ಅಂತ ಮುಂದೆ ವ್ಲಾಗ್ದಾಗ ಮಾತಾಡೋಣ. ಸೊ ಇಷ್ಟು ಲಗೇಜ್ ರೆಡಿ ಆಗ್ಯಾವ. ಇದು ನಂದು, ಇದು ಎರಡು ನಂದು, ಇದು ನನ್ನ ವೈಫ್ದು, ಇದೊಂದು ಛೋಟಾ ಬ್ಯಾಗ್. ಸೊ ಗೈಸ್ ಆಯ್ತು, ನಾವು ಸ್ಟೇಷನ್ ಹೊಂಟೀವಿ. ಗಾಡಿ ತೆಗಿ, ಹೋಗೋದು ಹಂಗೆ. ಟಾಟಾ. ಚಲೋ ಗೈಸ್, ಸಿಗ್ತೀನಿ. ಇನ್ನ ನಾವು ಗುಲ್ಬರ್ಗ ಬಿಟ್ಟಿಲ್ಲ, ಸ್ಟೇಷನ್ ಮುಟ್ಟಿಲ್ಲ. ಇನ್ನ ಈಗ ನಮ್ಮ ವೈಫ್ ಮೊಬೈಲ್ ಚಾರ್ಜರ್ ಬಿಟ್ಟು ಬಂದ, ಇನ್ನ ಏನೇ ಬಿಟ್ಟು ಬಂದವ, ಕಾಂಡ ಗೊತ್ತಿಲ್ಲ. ರೀಚ್ ಆಗಿಲ್ಲ. ನಾ ಚಾರ್ಜರ್ ಕೇಳಿಲ್ಲ, ನೀವು ಚಾರ್ಜರ್ ಬಿಟ್ಟು ಅದಕ್ಕೆ ನಾ ಹಾಕೋದಿಲ್ಲ. ಇವ್ರೆಲ್ಲ ನಮಗ ಸ್ಟೇಷನಿಗೆ ಏರ್ಸಕ್ ಬಂದಾರ. ಮಹೇಶ್ ಅವರೇ, ಪೂರಾ ಜೂಮ್ ದಾಗಿದ್ದೀರಿ ನೀವು, ಪೂರಾ ಜೂಮ್ ದಾಗಿದ್ದೀರ. ಗೈಸ್ ಜಸ್ಟ್ ನಾವು ಈಗ ಗುಲ್ಬರ್ಗ ಬಿಟ್ಟೇವಿ. ಟೈಮ್ ಆಗ್ಯದ 4:20. ಆಕ್ಚುಲಿ 3:30 ಬರ್ಬೇಕು ಟ್ರೈನು, 1 ತಾಸು ಲೇಟ್ ಅದ. ಸೊ ನಾವು 9 ತನಕ ಹೋಗ್ಬೋದು ಹೈದ್ರಾಬಾದ್. ಗೈಸ್ ನಾವು ಜಸ್ಟ್ ಈಗ ಲಿಂಗಂಪಲ್ಲಿ ಸ್ಟೇಷನ್ಗೆ ಬಂದು ಇಳಿದೀವಿ. ಇದು ಟ್ರೈನ್ ಜರ್ನಿ ಹೆಂಗಿತ್ತಂದ್ರೆ ಲಿಟ್ರಲಿ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ನಾನು ನಮ್ಮ ಸುನಿಲಿಗೆ ಹೇಳೀನಿ AC ಮಾಡ್ತೀನಿ ಅಂತೇಳಿ. ಟ್ರೈನ್ ಕಾಯಿರ್ತದೆ ಅಂತ ಹೇಳಿ ನಾವು ಧೂಳ್ದಾಗ ಕರ್ಕೊಂಬಂದ್ ನಾವು. ಯು ಕ್ಯಾನ್ ಸಿ ನನ್ನ ಮುಖದ ಎಷ್ಟು ಬೆವರು ಬಿಟ್ಟದಾಗ. ಈಗ ಊಬರ್ ಬುಕ್ ಮಾಡ್ಯಾನ. ಸೊ ವಿ ಆರ್ ವೇಟಿಂಗ್ ಫಾರ್ ಊಬರ್. ಸೊ ಜಸ್ಟ್ ವೇಟಿಂಗ್. ಅದು ಎಲ್ಲ ಎಕ್ಸ್ಪ್ಲನೇಷನ್ ನಿಮ್ಗೆ ಏರ್ಪೋರ್ಟ್ ಹೋದ್ಮೇಲೆ ಕೊಡ್ತೀನಿ. ಐ ಥಿಂಕ್ ನಿಮ್ಗೆ ಅನ್ಸತ್ತಿರ್ಬೇಕು, ಎಲ್ಲಿಗೆ ಹೊಂಟಿವಿ ಒಟ್ಟ ಇವ್ರೇನು ಹೇಳಲ್ಲಾಗ್ಯಾರ ಎಲ್ಲಿಗೆ ಹೊಂಟ್ರು ಅಂತ. ಏರ್ಪೋರ್ಟ್ ಅಂತಾರ, ಸ್ಟೇಷನ್ ಅಂತಾರ, ಕ್ಯಾಬ್ ಅಂತಾರ. ಬಟ್ ಇರ್ಲಿ, ಸಸ್ಪೆನ್ಸ್ ಹಿಂಗೆ ಮೇಂಟೈನ್ ಮಾಡ್ತೀವಿ. ಸುನಿಲ್ ಅವ್ರು ಡೈರೆಕ್ಷನ್ ಕೊಡ್ಲತ್ತಾರ ಊಬರ್ಗೆ. ಬಂತ ನಮ್ಮ ಊಬರ್. ಸೊಪ್ಪು ಏನು ಸೋಳಿ ಬೇರೆ ಊರಿಂದ ಖಾಲಿ ಗೊತ್ತಿಲ್ಲ. ಚಾಲೋ ಲೆಟ್ಸ್ ಗೋ. ಗೈಸ್ ಈಗ ಪ್ರಾಬ್ಲಮ್ ಏನಾಗ್ಯದ ಅಂದ್ರೆ CNG ಅದ ಇದ್ರಾಗ. ಸೊ ನಮ್ಮ ಲಗೇಜ್ ಇಷ್ಟ ಅದಾವ, ಲಗೇಜ್ ಹೋಗಂಗಿಲ್ಲ. ಇಸ್ ಅ ಪ್ರಾಬ್ಲಮ್. ಗೈಸ್ ದಿಸ್ ಇಸ್ ದ ರಿಯಲ್ ಸ್ಟ್ರಗಲ್. ನೋಡ್ರಿ, ನಾ ಎರಡು ಬ್ಯಾಗ್ ಮತ್ತೆ ಈ ಕಡೆ ಹಿಂದ. ಅಣ್ಣಾಜಿ ಮುಖ ತೋರ್ಸಂಗೆ. क्या नाम है आपका? मुकेश भाई के साथ आज ड्राइव पे जा रहे हैं हम, पूरा इतना लोड के साथ. अಣ್ಣ ಎಷ್ಟು 1 ತಾಸು ಬೇಕೇನ? ಗ್ಲಾಸ್ ಸೇರಿಸ್ಬಿಟ್ರು ಅಣ್ಣ. AC ಹಚ್ಚ ಮುಖೇಶ್ ಭಾई, AC ಹಚ್ಚ ನಮ್ಸನ ಅಂದ್ರೆ ಗ್ಲಾಸ್ ಸೇರಿಸ್ತೀನಿ. ಕಾಮ್ ಆನ್, ಲೆಟ್ಸ್ ಗೋ. ನೋಡಿ ಹೊರಗ್ನು ಪೂರಾ ರಶ್, ಈ ಕಡೆ ರಶ್. मुकेश भाई पूरा टेंशन लग बंदा नहीं. मुकेश भाई कहाँ से हो आप? लोकल हो? नहीं लोकल नहीं. हाँ कहाँ से हो? रांची. राइट, रांची से. मुकेश भाई रांची से है. चलो अब निकलते हैं. सुनील और मामन मनी होगा मेगा.
ನಿನ್ ಮಾರಿ ಮಲ್ ತೋರಿಸ್ತೀನಿ ಈಗ ಸಂಧ್ಯಾ ಕುಂತೀನಿ ಚಲೋ ಫುಲ್ ಥ್ರಿಲ್ ಒಂದ್ ತಾಸ್ ಬೇಕು ಸಂದಿಲ್ಲ ಓಕೆ ಚಲೋ ಬೈ ನಡ್ರಿ ಹೋಗಮ್ ಆಕ್ಚುಲಿ ಗೈಸ್ ನಾವು ಬ್ಯಾಕ್ ಗೇಟಿಗೆ ಬಂದ್ಬಿಟ್ಟಿವಿ ಫಸ್ಟ್ ಗೇಟಿಗೆ ಬಂದಿದ್ವಿ ಸ್ಟ್ರಗಲ್ ಇರ್ತಿರ್ಲಿಲ್ಲ ನಾವು ಓಡಾಡಕ್ ಜಾಗನೇ ಇಲ್ಲ ಇಲ್ಲ ಒಬ್ರಿಗೆ ಕೇಳಿದ್ವಿ ನಮಗ್ ಏನಂತಾರ ಮಿಸ್ಗೈಡ್ ಮಾಡ್ಬಿಟ್ರು ಅವರು ಸೊ ಅದಕ್ಕೆ ನಾವ್ ಇಂತಲ್ಲಿ ಫಸಾಸಿವಿ ಜೊತೆಗೆ ಬಂದವ್ರ ಮಾತು ಕೇಳಿಲ್ಲ ಹಂಗೆ 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 ಆಗ್ತಿರ್ತಾವ ಇರ್ಲಿ ಈಗ ಸ್ಟ್ರಗಲ್ ಇರ್ಬೇಕು ಮುಂದಿನ ದಾರಿ ಎಲ್ಲ ಬಹಳ ಸುಗಮ ಇರ್ತದ ಅಂದ್ರ ಬಿ ಇದು ಸಣ್ಣದ ಸುನಿಲ್ ರೋಡ್ ಇದು ಓಕೆ ಗಾಡಿ ಬಹಳ ದೊಡ್ಡ ಜಾಮದ ಸಿಗ್ಬಿಟ್ಟು ಏನಿಲ್ಲ ಈಗ ಇದೊಂದ್ ಗಾಡಿ ದಾಟ್ತೇವೆ ಅಂದ್ರೆ ಸೀದಾ ಹೋಗ್ತೀವಿ ನಾವು वही वही हाँ हाँ थोड़ा उधर ही आना था हम भी पब्लिक भी है ना बहुत ज्यादा सही है नहीं बोलो उनको ಅವ್ರು ಬೈದಿದ್ದು ಒಂದ್ ಸ್ವಲ್ಪ ರೆಕಾರ್ಡ್ ಮಾಡ್ಕೊ ಅದ ಇನ್ನೊಂದ್ ಬೈತೆ ಮುಖೇಶ್ ಬೈದಿದ मुकेश अदिल बೈದಾರ मुकेश भाई तुम गाली कहाँ दिए नहीं हाँ वही बोल रहा मैं ಅವ್ರು ಹೇಳೋರು ರೆಕಾರ್ಡ್ ಮಾಡ್ಕೊ CNG ಪಿಕಪ್ ಇಲ್ಲ ನೋಡ ಹೌದು ನಾಳೆ ಇದೇ ಇತ್ತು ಹೈರಾಣವ ಐ ಹೋಪ್ ನಾಳೆ ಡೀಸೆಲ್ ಗಾಡಿ ಸಿಗ್ತದ ನಮಗ ಅಂತ ಅದೇ ಹೇಳ್ಬೇಕೆ ಏನ ಅಪ್ಡೇಟ್ ಮಾಡಿರೋರು ನಂಬರ್ ನಾಳೆ ಗಾಡಿ ನಂಬರ್ ಇನ್ನೂ ಸಿಕ್ಕಿಲ್ಲ ಮೇಡಮ್ ಏನಾಗ್ತಿಲ್ಲ ಡೆಲ್ಲಿ ಸರೋಜಿನಿ ಮಾರ್ಕೆಟ್ ತಿರುಗಾಡಿ ತುಂಬ ಬಂದ್ಬಿಡು ರೈಟ್ ಆಕ್ಚುಲಿ ಈಗ ಅನಿಸ್ಲತ್ತ ರಿಯಲ್ ಟ್ರಿಪ್ ಸುನಿಲ್ ಇದೊಂದು ಟ್ರಿಪ್ಪಿನ ಹೆಸರು ಇರ್ಬೇಕಲ್ಲಪ್ಪ ಸುನಿಲ್ ಯು ಶುಡ್ ಗಿವ್ ಸಮ್ ಒಂದು ಹೆಸರು मुकेश भाई ये लाइट से तुम्हारे को डिस्टर्ब तो नहीं हो रहा ना? नहीं कोई डिस्टर्ब नहीं। लाइट्स कोई लाइव बना रहे हो क्या सर? हाँ नहीं लाइव नहीं व्लॉग बना रहा हूँ ऐसा यूट्यूब पे आता ना बाद में इसको एडिटिंग करके यूट्यूब में डालते हैं आप इसको सब्सक्राइब करो हाँ ट्रैवलिंग सोल बोल के हमारा चैनल है उसको लाइक सब्सक्राइब ये व्लॉग में आप आते हैं देखो तुम्हारा गाड़ी का पूरा ये कर देंगे क्या बोलते हैं पूरा उतना भी मत कर सब नहीं सब जो ऐसा ये गेट 1 को आते नहीं मुकेश भाई को बोलाना ಇಲ್ಲಿಂದ ಬಂದ್ರೆ ಗೇಟ್ ಅವತ್ತಿನ ದಿನ ಗೊತ್ತಾಯ್ತು ಇಲ್ಲಿಂದ ಬಂದು ಹೋಗಿದ್ದೆ ಹೌದಾ ಓಕೆ ಚಲೋ ಹೈದ್ರಾಬಾದ್ ಬಂದ್ವಿ ಸುನೀಲ್ ಮನೆಗೆ ಹೋಗಿ ಸುನೀಲ್ ಮನೆ ಆಯ್ತು ನಮಗ್ ಸುನೀಲ್ ಮನೆ ನಿಮಗ್ ಮಾಮ ಶುಭ ಮುಂಜಾನೆ ನಾವು ಈಗ ನಮ್ಮ ಮನೆಯಿಂದ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ ಇವರು ನಮ್ಮ ಹಳೆದವರು ನಿಮ್ಮ ಹೆಸರು ಹೇಳ್ರಿ 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 ನಿಮ್ಮ ಹೆಸರ ಸುಮ್ಮನೆ ಬರ್ತೀರಿ ನೀವು ಹೇಳ್ರಿ ವಿಡಿಯೋ ಮಾಡತ್ತ ಹೇಳದ ನಿಮ್ಮ ಹೆಸರೇನಾದ್ರು ಹೇಳ್ರಿ ಹೇಳ್ರಿ ನೋಡೋದು ಮನೆ ನಾಚ್ಕೋಬೇಡ ಈಗ ಇವರು ಆದಿ ಅಂತೇಳಿ ನಮಗೆ ಏರ್ಪೋರ್ಟಿಗೆ ಕೊಡಕ್ ಬಂದಿದ್ದಾರೆ ನಮ್ಗೆ ತುಂಬಾ ಧನ್ಯವಾದಗಳು ಆದಿ ಅವರಿಗೆ ಹೇಳಿ ನಿಮ್ಮ ಇಲ್ಲ ಅವರಿಗಲ್ಲ ನಿಮ್ಗೆ ಯಾವ್ದು ಕೈ ಹೊಂಟದಲ್ಲಿ ನೀ ಹೇಳ ಏನ್ ಹೇಳ ನಿಮ್ಮ ಅನಿಸಿಕೆಗಳು ನಾಳೆ ಬರ್ತಾವ ಡಿಪಾರ್ಚರ್ ಪ್ಲೇಸ್ ಅಲ್ಲಿ ಕಾಣೋದು ಏರ್ಪೋರ್ಟ್ ಇದು ಇಲ್ಲಿಂದ ಹಿಂಗ್ ಹೋಗಿ ಅಲ್ಲಿ ಹೋಗ್ಬೇಕು Guys, we have just reached Hyderabad airport. So let's go in. Raghuvambarri. So huge.
ಜಸ್ಟ್ ಬಂದಿವಿ. ಆ್ಯಕ್ಚುಲಿ ನಾವು ಒಂದು ರಾಂಗ್ ಗೇಟಿಗೆ ಹೋಗಿದ್ವಿ. ಏರ್ ಇಂಡಿಯಾದ ಇಲ್ಲಿ 4ನೇ ಗೇಟ್ ಅಂತ. ಸೊ ಹೊಂಟೀವಿ. ಇದು ಇಲ್ಲಿ ಗೈಸ್ ಚೆಕ್ಕಿನಿಗೆ ಇಷ್ಟು ಲೈನ್ ಇದೆ ನೋಡ್ರಿ ಫುಲ್ಲು. ನಮ್ದಿಲ್ಲಿ ಏರ್ ಇಂಡಿಯಾ. ಸೊ ಇಷ್ಟು ಲೈನ್ ಅದ ಚೆಕ್ಕಿನಿಗೆ. ಗೈಸ್ ಜಸ್ಟ್ ಡನ್ ವಿತ್ ದ ಚೆಕ್-ಇನ್. ಸೊ ವಿ ಗಾಟ್ ದ ಬೋರ್ಡಿಂಗ್ ಪಾಸಸ್. ಸೊ ಹೆಡ್ಡಿಂಗ್ ಟುವರ್ಡ್ಸ್ ಗೇಟ್ ನಂಬರ್ 14. ವೇರ್ ಇಸ್ ದ ಗೇಟ್ ನಂಬರ್ 14? ಈ ಕಡೆ ಇರ್ಬೇಕು ಬಾ. ಎಲ್ಲ ದಿಸ್ ಸೈಡ್? ಓಕೆ. ನನ್ನ ಮೈಕ್ ಮುರಿದೋಗ್ಯದ. ಮೈಕಿಂದ ಇದು ಸಿಕ್ಸ್ಕೊಂಡು ಮುರಿದೋಗ್ಯದ. ಕೈ ಹಿಡ್ದೆ ಮಾತಾಡ್ಬೇಕಾಗ್ತದ. ಸೊ ನಮ್ದಾಗ ಗೇಟ್ ನಂಬರ್ 14. ಸೊ ಇದು ಲಾಸ್ಟ್ ಅಂತ ಎಲ್ಲ ಗೇಟ್ ನಂಬರ್ 14 ಲಾಸ್ಟ್ ಬಂತಲ್ಲ. ಸೊ ನೀವು ಕೇಳ್ಕೊಂಡು ಹೊಂಟೀವಿ. 2 to 14 ಎಲ್ಲಿ ಸೆಕ್ಯೂರಿಟಿ ಮಾಡಿಸೋಕೆ. ಓಕೆ ಸೆಕ್ಯೂರಿಟಿ ಮಾಡಿಸ್ಮೇಲೆ ಗೇಟ್ ಹೋಗ್ಬಿಡ್ತಾರಂತ. ಇದೆಲ್ಲ ಪೂರಾ ಸೆಕ್ಯೂರಿಟಿ ಲೈನ್. ಪೂರಾ ಇದೆಲ್ಲ ಪೂರಾ ಕಿತ್ತಾಡ್ತಾರೆ ಈಗ ಬ್ಯಾಗ್. ಹುಷಾರಿದ್ರೆ ಪಟ ಬಂದಾರ. ಫಸ್ಟ್ ಟೈಮ್ ಅಲ್ಲ, ನಾವು ಫಸ್ಟ್ ಟೈಮ್. ಸೊ ಅದಕ್ಕೆ ಇಷ್ಟು ಲೇಟ್ ಆಯ್ತಿಲ್ಲ, ಜಲ್ದಿ ಬರ್ತೀವಿ. ಚೆಕ್-ಇನ್ ಆದ್ಮೇಲೆ ಸಿಗ್ತೀವಿ. ಎಲ್ಲ ಚೆಕ್-ಇನ್ ಆಯ್ತು. ಈಗ ಹೊಂಟು ನಮ್ ಗೇಟ್ ಕಡೆ, ಗೇಟ್ ನಂಬರ್ 14. ಇಲ್ಲಿ ಎಲ್ಲರೂ ಮುಂಜಾನೆ ಮಂದಿ ಏನೋ ತಿನ್ಲತ್ತಾವ. ಟೈಮ್ ಎಷ್ಟಾಗಿರ್ತದ? 4 ಜನ, 10 ನಿಮಿಷ ಕಡಿಮೆ ಅದ. ಸ್ಟಿಲ್ ವಿ ಹ್ಯಾವ್ 1 to 1.5 hour ಟೈಮ್ ಅದ ನಮಗ. ನಾವಿಲ್ಲಿ ಎಲ್ಲರೂ ಕುಂತು ಟೈಮ್ ಪಾಸ್ ಮಾಡ್ತೀವಿ. ಇಲ್ಲಿ ಗೇಟ್ ನಂಬರ್ 1 to 18, 19 ಎಕ್ಸಿಟ್, 20 ಎಕ್ಸಿಟ್. ಅಂದ್ರೆ ನಾವು ಮುಂದೆ ಹೋಗ್ಬೇಕಪ್ಪ. ಇಲ್ಲಿ 19 ಅದ ಬರೇ, ಈಗ 19, 20 ಅದ. ಸೊ ನಾವು ಗೇಟ್ ನಂಬರ್ 14 ಕಡೆ ಹೋಗ್ಬೇಕು. ಇವಾಗ ಎಲ್ಲ ಶಾಪಿಂಗ್ ಮಾಡ್ಲಕ್ ಇಲ್ಲೊಂದು ಕಂಟೆಂಟ್ ಯು ಕ್ಯಾನ್ ಸಿ. ಯಾರನ್ನ ಗೆಸ್ ಮಾಡಿ ಕಮೆಂಟ್ ಮಾಡಿ. ಸೊ ಫಸ್ಟ್ ಟೈಮ್ ಬಂದಿದ್ವಿ ನಾವು ಏರ್ಪೋರ್ಟಿಗೆ. ಒಂದ್ ಕಡೆ ಅಂಜಿಕೆ ನಿಂತು, ಒಂದ್ ಕಡೆ ಮಜಾನ ಬಂತು. ಪೊಲೀಸಿನ ಕಡೆ ಬೇಯಿಸ್ಕೊಂಡಿವ್ನು. ಟೋಟಲಿ ಮಜಾ ಬಂತು. ಏರ್ಪೋರ್ಟ್ ಮಾತ್ರ ಹೊರ ಗಿಚ್ಚಿ ಗಿಲಿಗಿಲಿ. ಅಣ್ಣಾಜಿ ಮಜಾ ಉಂಟದ? ಹೆಂಗೈತೆ ಎಕ್ಸ್ಪೀರಿಯನ್ಸ್? ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಯ್ತು ನಮಗ. ಎಕ್ದಮ್ ಫಸ್ಟ್ ಕ್ಲಾಸ್. ನಾವು ಗೇಟ್ ನಂಬರ್ 18 ಇದ್ದೀವಿ. ನಮ್ದು ಏನದ ಗೇಟ್ ನಂಬರ್ 14 ಅದ ನಮ್ದು. ಈಗ ನಾವು ಗೇಟ್ ನಂಬರ್ 18 ಇದ್ದೀವಿ. ಇನ್ನ ಚಲೋ 4 ಗೇಟ್ ದಾಟ್ ಹೋಗ್ಬೇಕು. ಅಲ್ಲಿಂದ ಒಂದು 8 ಕಿಲೋಮೀಟರ್ ನಡ್ಕೊಂಡ್ ಬಂದೇವ್ ಇಲ್ಲಿ ತನ. ಇಲ್ಲೆಲ್ಲ ಸುಮ್ಮನೆ ಹೇಳ್ತಾ ಇದೀನಿ, ಮಜಾಕ್ ಮಾಡ್ತೀನಿ. ಒಂದು 1.5 ಕಿಲೋಮೀಟರ್ ಇರ್ಬೇಕು ಮೋಸ್ಟ್ಲಿ. ಈ ಗೇಟ್ ನಂಬರ್ 14 ಹೋಗಿ ಅಲ್ಲಿಂದ ಬೋರ್ಡಿಂಗ್ ಆಗಿ ನಮ್ಮ ರವಾನಾ ಡೆಲ್ಲಿಯಲ್ಲಿ ಸಿಗಮ್ ನಿಮಗೆಲ್ಲ. ಟೇಕ್ ಕೇರ್. ಓಕೆ, ನೀವು ಸುನಿಲ್ ಎಕ್ಸ್ಪೀರಿಯನ್ಸ್ ಕೇಳಿದ್ರಲ್ಲ, ಇದು ಶ್ರದ್ಧಾ ಎಕ್ಸ್ಪೀರಿಯನ್ಸ್ ಕೇಳ್ರಿ. ಇರ್ಲಿತ್ತು ನಾಚ್ಬೇಡ. ಹಂಗಿತ್ತು ಬಯಸ್ಕೊಂಡಿದ್ದು ಹಂಗಿತ್ತು. ಏನ್ ತಂದಿದೆ ಹೇಳ, ಆ ಪೊಲೀಸ್ ಏನ್ ಹಿಡಿದ? ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ನಮ್ಗೆ ಹಿಡ್ದಿರ ಗೇಟ್ ಎಂಟ್ರಿ ಬೋರ್ಡಿಂಗ್. ಸಾರಿ, ನಮ್ದೆಲ್ಲ ಲಗೇಜ್ ಚೆಕ್ ಮಾಡಲಿ. ನಮ್ಮ ಈಶ್ವರ್ ಅವ್ರ ವೈಫ್ ಒಂದು ನೈಫ್, ಒಂದು ಬ್ಲೇಡ್, ಒಂದು ಜಾಮೂನ್, ಕಿಸನ್ ಜಾಮೂನ್ ಇತ್ತಲ್ಲ, ಕಿಸನ್ ಜಾಮ್ ಅವೆಲ್ಲ ತಗೊಂಡ್ಬಂದಿದ್ರು. ಈಗ ಏನು ಅಲ್ವಿಲ್ಲ.
सिक्योरिटी गार्ड इसके क्या जरूरत है अंदर लाने का ಅಂತಂದ್ರು ನಾವು ಏನೇ ಸೇಫ್ ಗಿಫ್ಟ್ ಕಟ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಬೈದಿನವ ಓ ಸಬ್ ಅಲೋ ನಹಿ ಅಂತೇಳಿ ಬ್ಲೇಡ್ ಚಾಕು ಎರಡು ತಗೊಂಡು ರಿಕ್ವೆಸ್ಟ್ ಮಾಡಿದ್ಮೇಲೆ ಜಾಮ್ ಕೊಟ್ಬಿಟ್ರು ನಮ್ಗೆ ಅದು ತಗೊಂಡು ಹೊಂಟಿವಿ ಈಗ ಇಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಐಟಮ್ಗಳು ಇವೆಲ್ಲ 200-300 ರೂಪಾಯಿ ಸಿಗೋದು ಇಲ್ಲೆಲ್ಲ 2,000-3,000 ರೂಪಾಯಿ ಹೇಳ್ತಾರದು ಫೈನಲ್ ನಾನು ಗೇಟ್ ಹತ್ರ ಬಂದ್ವಿ ಅಂತೂ lots of struggle we have reached our gate number 14 ಭಾರಿ ಏರ್ಪೋರ್ಟ್ ಅಲ್ಲಿ ನೋಡ್ರಿ ಕೇಜ್ರಿವಾಲ್ ಅವ್ರು ಕುಂತಿದ್ದಾರೆ ಮತ್ತೆ ಈ ಕಡೆ ನಮ್ದು 14 ಬಾಂಧವ್ಯ ಕೂಡ 14 ಅಲ್ಲದ ನೋಡ್ರಿ ನಮ್ ಗೇಟ್ ನಂಬರ್ ಆಕ್ಚುಲಿ ನಿನ್ನೆ ರಾತ್ರಿ ಸುನಿಲ್ ಮನೆಗೆ ಹೋದ್ಮೇಲೆ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಚಲೋ ನಮಗೆ ಊಟ ಹಾಕಿ ಮಲಗಿಸ್ಬಿಟ್ರು ಮುಂಜಾನೆ 2 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಅವ್ರ ಮಾಮ ನಮಗೆ ಏರ್ಪೋರ್ಟಿಗೆ ಡ್ರಾಪ್ ಮಾಡಿದ್ರು ಸೊ ಈಗೆಲ್ಲ ಶಾಂತ ಕುಂತೀವಿ ಎಂಟ್ರೆನ್ಸ್ ಫೈನಲಿ ಗೈಸ್ ಫೈನಲಿ ಎಂಟರಿಂಗ್ ದ ಏರ್ಕ್ರಾಫ್ಟ್ ಹೊಟ್ಟೆ ಗುಳ್ಗುಳು ಮಾಡತ್ತ ಇಲ್ಲ ಹೊಟ್ಟೆ ಗುಳ್ಗುಳು ಬೇರೆ ಎಕ್ಸೈಟ್ಮೆಂಟ್ ಗುಳ್ಗುಳು ಅದು ಮೇಲೆ ಗುಳ್ಗುಳು ಇದೇನು ಈ ಕಡೆ ತೋರ್ಸ್ಲಕ್ ಏನೂ ಇಲ್ಲ ಚಳಿ ಹೆಂಗ್ ನೋಡ್ಲಿಕ್ಕೆ ನೋಡು ಜಸ್ಟ್ ಬಂದು ಈಗ ನಾವು ಡೆಲ್ಲಿ ಏರ್ಪೋರ್ಟ್ದಾಗ ಇಳಿದೀವಿ ಅಲ್ಲಿ ಶಟಲ್ ಬಸ್ ನೋಡಲ್ಲ ಶಟಲ್ ಬಸ್ದಾಗ ನಮಗೆ ಇಲ್ಲಿ ಡ್ರಾಪ್ ಮಾಡುತ್ತೆ ಈಗ ಬ್ಯಾಗೇಜ್ ಕಡೆ ಹೊಂಟಿ ಬ್ಯಾಗ್ ಲಗೇಜ್ ತೊಗೊಂಡು ಸೀದಾ ಹೊರಗೆ ಲೆಟ್ಸ್ ಗೋ ಚಳಿ 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 ಅದಾವ 6 ಡಿಗ್ರಿ ಏರ್ಪೋರ್ಟ್ ನೋಡ್ರಿ ಹೊರಗೆ ಗಿಚ್ಚದ ವಾವ್ ಮಸ್ತ್ ಎಸ್ ಇಲ್ಲಿ ನೋಡ್ರಿ ಪೂರಾ ದೇಸಿ ಕಲಾಕಾರ ಆಯ್ತು ಹೊರಗೆ ಹೋಗಿ ವ್ಲಾಗ್ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗ್ ಚಾಲು ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ದಾಗ ಗೊತ್ತಾಗ್ತದೆ ನಿಮ್ಗೆ ನಾವು ಎಲ್ಲಿ ಹೊಂಟೀವಿ ಡೆಲ್ಲಿಲಿಂದ ಅಂತೇಳಿ ಬರ್ರಿ ಮೊದ್ಲು ಲಗೇಜ್ ಕಲೆಕ್ಟ್ ಮಾಡಮಿ ಸ್ಟಾರ್ಬಕ್ಸ್ ಗಿರ್ಬಕ್ಸ್ ಎಲ್ಲ ಅದಾವ ಸದ್ಯಕ್ಕೆ ನಮಗೆ ಫಸ್ಟ್ ಏಮ್ ಏನದಂದ್ರೆ ನಂದು ಲಗೇಜ್ ಕಲೆಕ್ಟ್ ಮಾಡ್ಬೇಕು ಹಾಂ ಇಲ್ಲ ನೋಡು 3 ನಂಬರ್ ಹಾಂ ಅಲ್ಲಿ ಅದೇ ಬೇಡ್ರ ನಮ್ಗೆ ಇದು ಬರ್ತದೆ ಕಲೆಕ್ಟಿಂಗ್ ದ ಲಗೇಜ್ ಏನು ಸಿಸ್ಟಮ್ ಇಲ್ಲ ಬ್ಯಾಗ್ ಬಂದದ ಇನ್ನೂ 4 ಬ್ಯಾಗ್ ಬರ್ಲಿಕ್ಕೆ ಇದು ಒಂದು ಬಂದು ಆಲ್ರೆಡಿ ಬಟ್ ಏನೋ ಒಂದು 4 ಸಲಿಂದ 1 ತಾಸು ಆಯ್ತು ನಿಂತೀವಿ ಬರ್ಲಿಲ್ಲ ಎಲ್ಲರೂ ಹೆಂಗೆ ನಿಂತಾರೆ ಲಗೇಜ್ ಅಲ್ಲಿ
सब मोह माया है, सब मोह माया. Guys, finally received our luggage. 1, 2, 3, and this one 4. So Sunil also got 2 ಬ್ಯಾಗ್ ಬಂದು ಒಂದು ಇನ್ನೊಂದು ಇದ್ರ ಹಾಕಿರಲ್ಲ ಹಾಕೊಂಡು ಪೂರಾ ಟೆರರಿಸ್ಟ್ ಕಾಣಿಸ್ತು ನೋಡಿ. ಸೊ ಈಗ ನಾವು ಸೀದಾ ಹೊರಗೆ ಹೋಗ್ತೀವಿ. ನಮ್ಮ ಪಿಕಪ್ ಯಾರು ಬಂದಾರ ಏನು ನೋಡ್ತೀವಿ. ನೆಕ್ಸ್ಟ್ ಎಲ್ಲ ಹೋಗ್ತೀವಿ ಅಂತೇಳಿ ನೆಕ್ಸ್ಟ್ ಬ್ಲಾಗ್ದಾಗ ಹೇಳ್ತೀನಿ ನಿಮಗೆ. ಸೊ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ನಮಗೆ ಸಪೋರ್ಟ್ ಮಾಡ್ರಿ. ಸ್ಟೇಟಸ್ ಇವ್ರದ್ದು ಯೂಟ್ಯೂಬ್ ಚಾನಲ್ ಏನದ ನೋಡಿ ಎಲ್ಲ ಮಾಡಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕು, ಹೆಂಗೆ ಮಾಡಬೇಕು, ಏನಾದ್ರು ನಿಮ್ಮ ಕಡೆ ಅನಿಸಿಕೆ ಅಂದ್ರೆ ಹೇಳ್ರಿ. ತಪ್ಪದೇ ಸ್ಟೇಟಸ್ ಹಾಕಿ, ಸ್ಟೋರಿ ಹಾಕಿ, ಫೇಸ್ಬುಕ್ಕಲ್ಲಿ ಹಾಕಿ, ಎಲ್ಲರಿಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ, ಲೈಕ್ ಮಾಡಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಓಕೆ.